ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಉತ್ತಮ ಬಜೆಟ್ ನೀಡಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ತಿಳಿಸಿ ಮಾತನಾಡಿದರು. ಈ ಬಾರಿ ಕೇಂದ್ರ ಸರ್ಕಾರ ಮೊದಲಿನಂತೆ ಬಜೆಟ್ ಮಂಡಿಸಿದ್ದು, ಕೆಲವೊಂದು ಹೊಸ ಯೋಜನೆಗಳೊಂದಿಗೆ ಉತ್ತಮ ಬಜೆಟ್ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಕೇಂದ್ರದ ಬಗ್ಗೆ ಗೂಬೆ ಕೂರಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದ ಗಣ್ಯರಿಗೆ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಎಲ್.ಎ. ಅಂಬರೀಶ್ ಗೌಡ ಸ್ವಾಗತಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ. ಚಂದ್ರಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಎನ್. ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ, ದೇಸು ನಾಗರಾಜು, ಆರ್.ಕೆ. ನಂಜೇಗೌಡ, ಮುನಿಕೃಷ್ಣ, ತಮ್ಮಯ್ಯ, ಕದಿರಪ್ಪ, ಓಬದೇನಹಳ್ಳಿ ಮುನಿಯಪ್ಪ, ಅನಿಲ್ ಯಾದವ್, ರವಿಕುಮಾರ್, ಕಚೇರಿ ನಿರ್ವಾಹಕರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. सबका साथ, सबका विकास, सबका विश्वास, सबका प्रयास. ಎಲ್ಲಿದೆ ಇದರಲ್ಲಿ ಹಿಂದುತ್ವ ಇದೆಯಾ, ಮೈನಾರಿಟಿ ಇದೆಯಾ? ಅಂದ್ರೆ ಸಕಲರನ್ನು ಗೌರವಿಸತಕ್ಕಂಥದ್ದು ಮಾಡಬೇಕು ನಾವು ಅನ್ನೋದನ್ನೇ ಹೇಳಿರೋದು. ನಮ್ಮ ಪಕ್ಷ ಯಾರನ್ನು ವಿರೋಧಿಸೋದು. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತದೆ, ಹುಳ ಬಿಡ್ತದೆ ತಲೆಗೆ. ಅವ್ರು ನಮ್ಮ ವೋಟ್ ಬ್ಯಾಂಕು, ಅವ್ರಿಗೆ ಜಾಸ್ತಿ ಸವಲತ್ತು ಕೊಡಿ, ರೋಹಿಂಗ್ಯಾಸನ್ನು ಕರ್ಕೊಂಡ್ಬಂದು ಕೊಡಿ, ಪಾಕಿಸ್ತಾನದವ್ರನ್ನ ತಗೊಂಡ್ಬಂದು ಕೊಡಿ, ಬಾಂಗ್ಲಾದೇಶದವ್ರನ್ನ ತಗೊಂಡ್ಬಂದು ಕೊಡಿ. ಮಾನ ಮರ್ಯಾದೆ ಬೇಡವೇನ್ರಿ ನಿಮ್ಗೆ? ಹೋಗ್ಲಿ, ದೇಶ ಬಿಟ್ಟು ಹೋಗಿದ್ದೆ ಯಾಕೆ ಅವರು? ಮತ್ತೆ ಇವಾಗ ಯಾಕೆ ನುಸುಳಿ ಬರೋದು ಯಾಕೆ ಅವರು? ದೇಶ ಬಿಟ್ಟು ಯಾಕೆ ಹೋದ್ರು? ಇವತ್ತು ಯಾರ್ಯಾರು ದೇಶ ಬಿಟ್ಟು ಹೋದ್ರು ಅವರೆಲ್ಲ ಕಳ್ಳತನದ ರೂಟ್ಗಳಲ್ಲಿ ಬರ್ತಾ ಇದ್ದಾರೆ. ಯಾಕೆ? ನಮ್ಮ ದೇಶ ಸುಭದ್ರವಾಗಿ ಬೆಳೀತಾ ಇದೆ, ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ, ಬಾಂಗ್ಲಾದೇಶ ಅನ್ನಕ್ಕಿಲ್ಲ, ಪ್ರತಿದಿನ ನೋಡಿದ್ರು ಹಿಂದೂಗಳನ್ನ ಕೊಲೆ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ನಾಚಿಕೆ ಆಗ್ಬೇಕು ಇಂಥವುಗಳನ್ನೆಲ್ಲ ಮಾಡ್ಲಿಕ್ಕೆ. ಅದರಿಂದಾಗಿ ಅವ್ರನ್ನ ವಿರೋಧಿಸಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಇವರು ಗೋಲೈಕೆ ಮಾಡೋದು. ಬಾಂಗ್ಲಾದೇಶದಿಂದ ಬಂದವ್ರಿಗೂ ಮನೆ ಕೊಡ್ತೀವಿ ಅಂತ ಶುರು ಮಾಡ್ತಾರೆ. ಮೊದಲು ಅವರನ್ನು ಹೊರಗಡೆಗೆ ಹಾಕ್ಬೇಕು. ಈ ರೀತಿ ಮಾಡಿ ದೇಶದ ಆರೋಗ್ಯವನ್ನ ಕಾಂಗ್ರೆಸ್ ಕೆಡಿಸ್ತಾ ಇದೆ. ನಾವು ಆ ಕೆಲಸ ಮಾಡಲ್ಲ. ಸರ್ವರಿಗೂ ನ್ಯಾಯ ಕೊಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ, ಓಲೈಕೆ ಮಾಡೋದಿಲ್ಲ. ಈ ಬಜೆಟ್ನಲ್ಲಿ ನಾವು ಎಲ್ಲರನ್ನೂ ಸಮಾನವನ್ನು ರೀತಿಯಲ್ಲಿ ಕಂಡಿದ್ದೇವೆ. ಮತ್ತೆ ಬಿ ರಾಮಜೀವರ ಏನು ಮಾಹಿತಿ ಇದೆ ಅದನ್ನ ಪೂರ್ತಿ ನಮಗೆ ಹಂಚ್ಕೊಂಡು, ಯಾವುದೇ ಕಾರಣಕ್ಕೂ ಕೂಡ ಇವತ್ತು ವಿಕಸಿತ ಭಾರತ ಇವತ್ತು ಮುಂದೆ ಹೊರಿತಾ ಇದೆ. ಇವತ್ತು 11ನೇ ಸ್ಥಾನದಲ್ಲಿ ಇದ್ದಿದ್ದ ಭಾರತ ಶ್ರೀ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿ ಆದ್ಮೇಲೆ ಇವತ್ತು 3ನೇ 4ನೇ ಸ್ಥಾನಕ್ಕೆ ಇವತ್ತು ಬರಲಿಕ್ಕೆ ಎಷ್ಟು ಭಾರತ ದೇಶ ಮುಂದೆ ಬಂದಿದೆ. ಇವತ್ತು ಇಡೀ ಪ್ರಪಂಚದಲ್ಲೇ ಫಸ್ಟ್ ಸರಿ ಈ ಸರಿ 53 ಲಕ್ಷ ಕೋಟಿ ಬಜೆಟ್ನ ಇವು ಸರಿ ಮಂಡಿಸಿದರೆ ಅದರ ಮಾಹಿತಿ ಮತ್ತೆ ವಿವರಣ ನಮಗೆಲ್ಲ ನೀಡಿದಂತ ವಿಪಕ್ಷ ನಾಯಕರಾದಂತಹ ನಾಯಕ ಸೋಮಣ್ಣರಿಗೆ ಧನ್ಯವಾದಗಳು ಹೇಳ್ತಾ